ಕೆಎಂಎಫ್ ಸಂಸ್ಥೆಯಿಂದ ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಬಂದಿರುವಂತ ದಿನಾಂಕ 18 ಆಗಸ್ಟ್ 2026 ಅಪ್ಡೇಟ್ ಬಂದಿರತ್ತೆ. ಯಾವೊಂದು ವಿದ್ಯಾರ್ಥಿಗಳು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟದಲ್ಲಿ ಈ ಹಿಂದೆ ಯಾವೊಂದು ಅಪ್ಲಿಕೇಶನ್ ಹಾಕಿರದೆ ಲಿಖಿತ ಪರೀಕ್ಷೆ ಕೂಡ ಬರೆದಿದ್ರೆ ಈಗ ಅವರಿಗೆ ಸಂದರ್ಶನ ದಿನಾಂಕನ ಪ್ರಕಟ ಮಾಡಿದ್ದಾರೆ. ಈ ಒಂದು ಸಂದರ್ಶನ ಈ ಒಂದು ವಿಳಾಸದಲ್ಲಿ ನಡೆಸ್ತೀವಿ. ಈ ಒಂದು ಸಂದರ್ಶನ ಈ ಒಂದು ವಿಳಾಸಕ್ಕೆ ನೀವು ಹಾಜರಾಗಂತ ಹೇಳಿದ್ದಾರೆ. ಯಾವ್ಯಾವ ಒಂದು ಜಿಲ್ಲೆಯ ಈ ಒಂದು ನೇಮಕಾತಿ ಸಂದರ್ಶನ ಇದೆಯಪ್ಪ ಅಂದ್ರೆ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ. ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಎಂಎಫ್ ಸಂಸ್ಥೆಯಿಂದ ಅಪ್ಡೇಟ್ ಕೊಟ್ಟಿದೆ. ಇನ್ನು ಹೊಸ ನೇಮಕಾತಿ ಯಾವಾಗ ಆಗತ್ತೆ ಮತ್ತೆ ಈ ಒಂದು ದಿನಾಂಕ ಯಾವುದು, ಸಂದರ್ಶನ ಎಲ್ಲಿ ನಡೆಸ್ತಾರೆ ಮತ್ತೆ ಯಾವ ಒಂದು ವರ್ಷದಲ್ಲಿ ಈ ಒಂದು ನೇಮಕಾತಿ ಆಗಿತ್ತು ಆ ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗತ್ತೆ. ಗೊತ್ತೇ ಇರೋದಿಲ್ಲ ಸಂದರ್ಶನ ಇದೆಯಾ ಇಲ್ವಾ, ಬಂದಿತ್ತಾ ಬಂದಿಲ್ವಾ, ಪರೀಕ್ಷೆ ಬರ್ದಿರ್ತಾರ, ಸಂದರ್ಶನ ಇರತ್ತಂತ ಹೇಳಿರ್ತಾರೆ, ಬಟ್ ನಮಗೆ ಅಪ್ಡೇಟ್ ಸಿಗ್ತಿರಲ್ಲ. ಈಗ ಬರ್ತಾ ಇದಾವೆ, ಮುಂದ್ಗಡೆ ನೋಡಿ ಹೊಣಸ್ತಾನ ನೋಡಿ ವಿಡಿಯೋ ಗೊತ್ತಾಗತ್ತೆ. ಬನ್ನಿ ಈ ಅಪ್ಡೇಟದಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ. ಅಪ್ಡೇಟ್ ಬಂದಿರುವಂತ ದಿನಾಂಕ 18 ಆಗಸ್ಟ್ 2026 ಈ ಒಂದು ಅಪ್ಡೇಟ್ ಬಂದಿದೆ. ಇದು ಕೂಡ ಸಂದರ್ಶನ ಪತ್ರಿಕಾ ಪ್ರಕಟ ಮಾಡಿದ್ದಾರೆ. ಬಹುಶಃ ಅಮೌಂಟ್ ಇಲ್ಲ ಅನ್ಸುತ್ತೆ ಅವ್ರ ಕಡೆ. ಫ್ರೆಶ್ ಆಗಿರುವಂತ ನೋಟಿಸ್ ಕಳಿಸಿ ಎಲ್ಲರೂ ವಿಡಿಯೋ ಆದ್ರೂ ಮಾಡಿ ತಿಳಿಸ್ಕೊಡ್ತಾ ಇದ್ರು. ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ನೋಡ್ತಿದ್ದಾರೆ. ಇದೇನ್ ದಿನಪತ್ರಿಕೆಗಳು ಬರ್ತಾವಲ್ಲ ಅದು ಸ್ವಲ್ಪ ಮಟ್ಟಿಗೆ ಅಷ್ಟೇ ನೋಡ್ತಾರೆ. ಅದು ಮುದುಕರು, ಅಜ್ಜರು, ವಯಸ್ಸಾದವರು ಆ ದಿನಪತ್ರಿಕೆಗಳನ್ನ ನೋಡುವಂತ ಹವ್ಯಾಸ ಇದೆ. ಇನ್ನು ಹೊಸೊಬ್ಬರು ಬರೀ ವಾಟ್ಸಾಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್ ಇದನ್ನೇ ನೋಡ್ತಾರೆ ವಿಡಿಯೋಗಳು. ಅಂತದ್ರಲ್ಲಿ ಇದು ಎಲ್ಲಿ ಹತ್ತೋದು ಅಂದ್ರೂ ನಾನು ಸರ್ಚ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಾರೆ ನಿಮ್ಗೆ ಹೆಲ್ಪ್ ಆದ್ರೆ ಸಾಕು. ಬನ್ನಿ ಅದೇನೇ ಇರಲಿ, ರಾಯಚೂರು ಮತ್ತು ಬಳ್ಳಾರಿ, ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಒಕ್ಕೂಟ ಕೆಎಂಎಫ್ ಸಂಸ್ಥೆ ತಂದ್ಕೊಳ್ಳಿ. ಅದರಿಂದ ಈ ಹಿಂದೆ 6/11/2023 ಅಧಿಸೂಚನೆ ಆಗಿತ್ತು. ಅವಾಗ ಯಾವೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರಿದ್ರೆ ಈಗಾಗಲೇ ಅರ್ಹ ಅಭ್ಯರ್ಥಿಗಳು ಪರೀಕ್ಷೆ ಕೂಡ ಬರೆದಿದ್ರೆ ಪರೀಕ್ಷೆ ಬರೆದಂತ ವಿದ್ಯಾರ್ಥಿಗಳದು ಈಗ ದಿನಾಂಕ ಫಿಕ್ಸ್ ಆಗಿದೆ. ಅಂದ್ರೆ ಸಂದರ್ಶನ, ಆ ಒಂದು ಸಂದರ್ಶನದಲ್ಲಿ 1:5 1:5 ಅಂದ್ರೆ ಒಂದು ಪೋಸ್ಟ್ಗೆ 5 ಜನ ವಿದ್ಯಾರ್ಥಿನ ಸೆಲೆಕ್ಟ್ ಮಾಡಿ ಸಂದರ್ಶನ ಕರೆದಿರುವಂತ ಈ ದಿನಾಂಕ. ಅದರದ್ದು ದಿನಾಂಕ ಅಂದ್ರೆ ಯಾವೊಂದು ದಿನಾಂಕಕ್ಕೆ ಇದು ಸಂದರ್ಶನ ನಡೆಸ್ತಾರೆ ಅಂದ್ರೆ 1:5 29/8/2026 30 ಆಗಸ್ಟ್ 2026 ಹಾಗೂ 31 ಆಗಸ್ಟ್ 2026 ಈ ಸಂದರ್ಶನ ನಡೆಸ್ತಿದ್ದಾರೆ. ಅಂದ್ರೆ 3 ದಿನ ನಿಮಗೆ ಸಂದರ್ಶನ ಇರುತ್ತೆ. 29ನೇ ತಾರೀಕು ಒಂದು ಹಾಗೂ 30ನೇ ತಾರೀಕು ಒಂದು ಮತ್ತು 31 ಆಗಸ್ಟ್ ಆ ಒಂದು ತಾರೀಕದಂದು ಇದು ಸಂದರ್ಶನ ನಡೆಸ್ತಿದ್ದಾರೆ. ಮುಂಜಾನೆ 9:30ರಿಂದ ಸಂಜೆ 5:30 ತನಕ ಸಂದರ್ಶನ ಇರತ್ತೆ. ಒಂದು ಸಂದರ್ಶನ ಎಲ್ಲೆಲ್ಲಿ ಇರತ್ತಪ್ಪ ಅಂದ್ರೆ ಇಲ್ಲಿ ನೋಡಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರಿ ಸಂಘ ಒಕ್ಕೂಟ ಬಳ್ಳಾರಿ ಡೈರಿ, ಸಂಜಯ್ ಗಾಂಧಿನಗರ, ಬಳ್ಳಾರಿ ಆಡಳಿತ ಕಚೇರಿಯಲ್ಲಿ ಇದನ್ನ ನಡೆಸ್ತಾರೆ. ಮತ್ತೆ ನಿಮಗೆ ಹೆಂಗೆ ಗೊತ್ತಾಗೋದು? ನಾವು ಈಗಾಗಲೇ ಪರೀಕ್ಷೆ ಕೂಡ ಬರೆದಿದ್ದೀವಿ, ಇದು ಸಂದರ್ಶನ ನಮಗೆ ಇರಬೇಕಿತ್ತು, ಇಲ್ಲ ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋರಿಗೆ ಈಗಾಗಲೇ ನಿಮಗೆ ಪೋಸ್ಟ್ ಆಫೀಸ್ ಮೂಲಕ ಸಂದರ್ಶನ ಪತ್ರನ ಕಳಿಸ್ಕೊಟ್ಟಿದ್ದಾರೆ. ಬೇಕಾದ್ರೆ ಒಂದ್ಸರಿ ಪೋಸ್ಟ್ ಕಚೇರಿ ಭೇಟಿ ಕೊಡಿ, ಈ ರೀತಿಯ ಬಂದಿದೆ ಅಂತ ಕೇಳಿ. ಯಾರ್ಯಾರ್ದು ಪೋಸ್ಟ್ ಆಫೀಸ್ ಬರಲಿಲ್ಲ ಅಂದ್ರೆ ಇಮೇಲ್ ಮೂಲಕ ನಿಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಆ ಒಂದು ಇಮೇಲ್ ಮೂಲಕಗೆ ಬಂದಿತ್ತಂದ್ರೆ ಮೆಸೇಜ್ ನೀವು ಹಾಜರಾಗೋಕ್ಕಿಂತ ಮುಂಚಿತವಾಗಿ ಅಧಿಕೃತ ವೆಬ್ಸೈಟ್ದಲ್ಲಿ ಸಂದರ್ಶನ ಪ್ರಮಾಣ ಪತ್ರ ಪ್ರಕಟ ಮಾಡಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ತಕ್ಷಣ ಅದರಲ್ಲಿ ಎಲ್ಲಿ ಹೋಗ್ಬೇಕು, ಯಾವ ದಿನಾಂಕಕ್ಕೆ ನಿಮ್ಮ ಸಂದರ್ಶನ ಇದೆ, ಏನೇನು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು ಅದೆಲ್ಲ ಅದರಲ್ಲಿ ವಿವರ ಕೊಟ್ಟಿದ್ದಾರೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ ನಂತರ ನೀವು ಸಂದರ್ಶನಕ್ಕೆ ಹಾಜರಾಗಿ.